ಅಂದು ಕೆರೆಯ ಬಳಿ ಗಾಯತ್ರಿ ಆಸ್ತಿಯ ಬಗ್ಗೆ ಮಾತಾಡಿದ್ದಾಗ ತಿಳಿದಿತ್ತು. ಆ ಆಸ್ತಿ ತನ್ನ ತಾಯಿ ಕಲ್ಯಾಣಿಯ ತಂದೆ ಅಮ್ಮನ ಅಪ್ಪ ತನಗಾಗಿ ಬರೆದಿಟ್ಟಿದ್ದು ಎಂದು ಧನ್ಯ ಭಾವಿಸಿದ್ದಳು. ಆ ಆಸ್ತಿ ತನ್ನ ಅಸಲಿ ವಂಶದ ಪ್ರತಾಪ್ ಸಿಂಗ್ ಕುಟುಂಬಕ್ಕೆ ಸೇರಿದ್ದು ಮತ್ತು ತಾನು ರಮೇಶ್ ಕಲ್ಯಾಣಿಯವರ ಸ್ವಂತ ಮಗಳಲ್ಲ ಎಂಬ ಕಟು ಸತ್ಯ ಅವಳಿಗೆ ಇನ್ನೂ ತಿಳಿದಿಲ್ಲ. ಸರಿಯಾಗಿ ಧನ್ಯಾಳ 21ನೇ ಹುಟ್ಟುಹಬ್ಬ ದಿನ ಆ ನಿಗೂಢ ತಾತ ವಿಶ್ವನಾಥ್ ಪ್ರತಾಪ್ ಸಿಂಹ ಅಗ್ನಿ ನಿವಾಸದ ಹೊಸ್ತಿಲಲ್ಲಿ ಬಂದು ನಿಂತಾಗ ರಮೇಶ್ ಮತ್ತು ಕಲ್ಯಾಣಿ ಅಕ್ಷರಶಃ ನಡುಗಿ ಹೋದರು. ರಮೇಶ್ ಮತ್ತು ಕಲ್ಯಾಣಿ ತಕ್ಷಣವೇ ಆ ವ್ಯಕ್ತಿಯನ್ನು ಗುರುತಿಸಿದರು. ಅವರು ಧನ್ಯಾಳ ಅಸಲಿ ತಾತ ಎಂಬುದು ಅವರಿಗೆ ಮೊದಲೇ ತಿಳಿದಿತ್ತು. ಅಂದು ವಿಶ್ವನಾಥ್ ಅವರು ರಕ್ಷಣೆಗಾಗಿ ಮಗುವನ್ನು ಇವರ ಬಳಿ ಬಿಟ್ಟಿದ್ದರು. ಇವತ್ತಿನವರೆಗೆ ನಾವು ಸಾಕಿದ ಮಗಳನ್ನು ತಾತ ಈಗ ಕರೆದುಕೊಂಡು ಹೋಗಿಬಿಡ್ತಾರಾ ಎಂಬ ಭಯ ಅವರನ್ನು ಕಾಡಲಾರಂಭಿಸಿತ್ತು. ಧನ್ಯ ಕೇವಲ ರಮೇಶ್ ಕಲ್ಯಾಣಿಯವರ ಮಗಳಲ್ಲ, ಅವಳು ಅವರ ಪ್ರಾಣ. ನಮ್ಮ ಮಗಳನ್ನು ನಮ್ಮಿಂದ ದೂರ ಮಾಡಬೇಡಿ ಎಂದು ವಿಶ್ವನಾಥ್ ಅವರ ಪಾದ ಹಿಡಿದು ಕಲ್ಯಾಣಿ ಕಣ್ಣೀರು ಹಾಕಿದ್ಲು. ತಾವು ಇಷ್ಟು ವರ್ಷ ಸತ್ಯವನ್ನು ಬಿಚ್ಚಿಟ್ಟಿದ್ದಕ್ಕಾಗಿ ಧನ್ಯ ನಮ್ಮನ್ನು ದ್ವೇಷಿಸ್ತಾಳ ಎಂಬ ಆತಂಕ ಅವರ ಮುಖದಲ್ಲಿ ಎದ್ದು ಕಾಣ್ತಿತ್ತು. ವಿಶ್ವನಾಥ್ ಅವರು ಧನ್ಯಾಳನ್ನು ನೋಡಿ ಕಣ್ಣೀರು ಹಾಕುತ್ತಾ, ಇವಳು ಕೇವಲ ನಿಮ್ಮ ಮಗಳಲ್ಲ, ಇವಳು ನಮ್ಮ ವಂಶದ ಕುಡಿ ಎಂದು ಹೇಳಿದಾಗ ಇಡೀ ಅಗ್ನಿ ನಿವಾಸದ ಸ್ತಬ್ಧವಾಯಿತು. ಧನ್ಯಾಳ ಹೆಸರಿಗೆ ದೊಡ್ಡ ಆಸ್ತಿ ಸೇರಲಿದೆ ಎಂಬ ಸುಳಿವು ಅದ್ವೈತ್ಗೆ ಮೊದಲೇ ಇತ್ತು. ಆದರೆ ವಿಶ್ವನಾಥ್ ಪ್ರತಾಪ್ ಸಿಂಗ್ ಅವರ ಎಂಟ್ರಿ ಅವನಿಗೆ ಕೇವಲ ಆಸ್ತಿಯ ವಿಷಯವಾಗಿರಲಿಲ್ಲ. ವಿಶ್ವನಾಥ್ ಅವರು ಶಿವಪ್ಪ ಅಗ್ನಿಯವರ ಹೆಸರನ್ನು ಪ್ರಸ್ತಾಪಿಸಿದಾಗ ಅದ್ವೈತ್ ಅಕ್ಷರಶಃ ದಂಗಾದನು. ಶಿವಪ್ಪ ಅಗ್ನಿ ಮತ್ತು ವಿಶ್ವನಾಥ್ ಅವರು ಕೇವಲ ಸ್ನೇಹಿತರಲ್ಲ, ಅವರು ಈ ಅಗ್ನಿ ನಿವಾಸದ ಅಡಿಪಾಯ ಹಾಕಿದ ಆಪ್ತ ಒಡನಾಡಿಗಳು. ಈ ಮದುವೆ ಕೇವಲ ಕಾಕತಾಳೀಯವಾಗಿ ನಡೆದಿದ್ದಲ್ಲ. ಶಿವಪ್ಪ ಮತ್ತು ವಿಶ್ವನಾಥ್ ಇಬ್ಬರು ಸೇರಿ ಅಂದೇ ತಮ್ಮ ಮೊಮ್ಮಕ್ಕಳನ್ನು ಬೆಸೆಯಬೇಕೆಂದು ಶಪಥ ಮಾಡಿದ್ದರು. ವಿಧಿಯಾಟದಿಂದ ಧನ್ಯ ದೂರವಾಗಿದ್ದರು. ಅವಳು ಅಗ್ನಿ ನಿವಾಸಕ್ಕೆ ಸೊಸೆಯಾಗಿ ಬಂದಿದ್ದು ಆ ಹಿರಿಯರ ಆಶೀರ್ವಾದದ ಎಂದು ಅದ್ವೈತ್ಗೆ ಅರ್ಥವಾಯಿತು. ವಿಶ್ವನಾಥ್ ಅವರು ಹಜಾರದಲ್ಲಿ ನಿಂತು ಗಂಭೀರವಾಗಿ ಮಾತನಾಡಲು ಶುರು ಮಾಡಿದ್ರು. ಅವರ ಪ್ರತಿ ಮಾತು ಮನೆಯವರ ಎದೆಯಲ್ಲಿ ಹೊಸ ಸಂಚಲನ ಮೂಡಿಸಿತು. ಧನ್ಯಾಳ ಅಸಲಿ ತಂದೆ ತಾಯಿ ಅಪಘಾತದಲ್ಲಿ ಮರಣ ಹೊಂದಿದಾಗ ವೈರಿಗಳ ಕಣ್ಣಿನಿಂದ ತಪ್ಪಿಸಲು ವಿಶ್ವನಾಥ್ ಅವರು ಮಗುವನ್ನು ತಮ್ಮ ನಂಬಿಕಸ್ಥ ನೌಕರ ರಮೇಶ್ ಅವರ ಕೈಗೆ ಒಪ್ಪಿಸಿದ್ದರು. ರಮೇಶ್ ಮತ್ತು ಕಲ್ಯಾಣಿ ಧನ್ಯಾಳನ್ನು ತಮ್ಮ ಸ್ವಂತ ಮಗಳಿಗಿಂತ ಹೆಚ್ಚಾಗಿ ಪ್ರೀತಿಸಿ ಅವಳ ಮೇಲೆ ಯಾವುದೇ ಕಪ್ಪು ಚುಕ್ಕೆ ಬರದಂತೆ ಸಾಕಿದ್ದರು. ವಿಶ್ವನಾಥ್ ಅವರು ರಮೇಶ್ ಅವರ ಬಳಿ ಬಂದು ಧನ್ಯವಾದ ಅರ್ಪಿಸಿದಾಗ ರಮೇಶ್ ಮತ್ತು ಕಲ್ಯಾಣಿ ಕಣ್ಣೀರು ಹಾಕುತ್ತಾ ಕುಸಿದು ಬಿದ್ದರು. ಧನ್ಯ ನಮ್ಮ ಮಗಳಲ್ಲ ಎಂದು ಗೊತ್ತಾದ ಮೇಲೆ ಅವಳು ನಮ್ಮನ್ನು ಬಿಟ್ಟು ಹೋಗುತ್ತಾಳ ಎನ್ನುವ ಪ್ರಶ್ನೆ ಅವರನ್ನು ಕಾಡಲಾರಂಭಿಸಿತು. ಧನ್ಯ ಇಷ್ಟೆಲ್ಲ ಕೇಳಿಸಿಕೊಂಡು ಕಲ್ಲಿನಂತೆ ನಿಂತಿದ್ಲು. ಅವಳು ತನ್ನ ಅಸಲಿ ತಾತನ ಮೇಲೆ ಸಿಟ್ಟಾಗಲಿಲ್ಲ, ಬದಲಾಗಿ ತನ್ನನ್ನು ಸಾಕಿದ ತಂದೆ ತಾಯಿಯ ತ್ಯಾಗವನ್ನು ನೆನೆದು ಬಾವುಕಳಾದ್ಲು. ಧನ್ಯ ರಮೇಶ್ ಮತ್ತು ಕಲ್ಯಾಣಿ ಅವರನ್ನು ಗಟ್ಟಿಯಾಗಿ ಅಪ್ಪಿಕೊಂಡು, ನಿಮ್ಮ ರಕ್ತ ನನ್ನದಿಲ್ಲದಿರಬಹುದು, ಆದರೆ ನೀವು ಕೊಟ್ಟ ಪ್ರೀತಿ 21 ಕೋಟಿಗಿಂತ ದೊಡ್ಡದು ಎಂದು ಹೇಳಿದಾಗ ಮನೆಯಲ್ಲಿದ್ದವರೆಲ್ಲ ಕಣ್ಣು ಹನಿಯಾದವು. ಅಗ್ನಿವಂಶ ಮತ್ತು ಪ್ರತಾಪ್ ಸಿಂಗ್ ವಂಶಗಳು ಈಗ ಅಧಿಕೃತವಾಗಿ ಒಂದಾದವು. ಅದ್ವೈತ್ ಧನ್ಯಾಳ ಕೈ ಹಿಡಿದು, ಧನ್ಯ, ನಮ್ಮ ತಾತಂದಿರ ಕನಸು ಇವತ್ತು ನನಸಾಗಿದೆ. ನೀನು ಕೇವಲ ನನ್ನ ಹೆಂಡತಿಯಲ್ಲ, ಈ 2 ವಂಶಗಳ ಬೆಸುಗೆಯ ಶಕ್ತಿ ಎಂದು ಹಾರೈಸಿದನು. ಅಗ್ನಿ ನಿವಾಸವು ಈಗ ಕೇವಲ ಒಂದು ಕುಟುಂಬದ ಮನೆಯಲ್ಲ, 2 ಮಹಾನ್ ಸಾಮ್ರಾಜ್ಯಗಳ ಪವಿತ್ರ ನೆಲೆವೀಡಾಗಿ ಮಾರ್ಪಟ್ಟಿತ್ತು. ಧನ್ಯ ಮತ್ತು ಅವಳ ಅಸಲಿ ತಾತ ವಿಶ್ವನಾಥ್ ಪ್ರತಾಪ್ ಸಿಂಗ್ ಕೆಲವು ಸುಂದರ ದಿನಗಳನ್ನು ಒಟ್ಟಿಗೆ ಕಳೆಯುತ್ತಾರೆ. ಈ ಸಂದರ್ಭದಲ್ಲಿ ಧನ್ಯ ತನ್ನ ಹೆಸರಿನಲ್ಲಿದ್ದ 21 ಕೋಟಿಯ ಆಸ್ತಿಯನ್ನು ಗಾಯತ್ರಿಗೆ ಬರೆದು ಕೊಡುವ ಮೂಲಕ ಎಲ್ಲರನ್ನೂ ಬೆರಗುಗೊಳಿಸುತ್ತಾಳೆ. ಧನ್ಯಾಳ ಈ ಅತಿ ದೊಡ್ಡ ಮನಸ್ಸನ್ನು ಕಂಡು ಗಾಯತ್ರಿ ಸಂಪೂರ್ಣವಾಗಿ ಸೋತು ಹೋಗಿ ಅವಳ ಕಾಲಿಗೆ ಬೀಳುತ್ತಾಳೆ. ಪಶ್ಚಾತ್ತಾಪದಿಂದ ಬೆಂದ ಗಾಯತ್ರಿ ಅಸಲಿ ಸತ್ಯವನ್ನು ಬಿಚ್ಚಿಡ್ತಾಳೆ. ಅಂದು ಕಲ್ಯಾಣಿಯನ್ನು ಕೊಲ್ಲಲು ಲಾರಿಯವನಿಗೆ ಹೇಳಿದ್ದು ನಾನೇ ಎಂದು ತನ್ನ ತಪ್ಪನ್ನು ಒಪ್ಪಿಕೊಳ್ಳುತ್ತಾಳೆ. ಇದನ್ನು ಕೇಳಿ ರೊಚ್ಚಿಗೆದ್ದ ರಮೇಶ್ ಅವಳಿಗೆ 2 ಏಟು ಬಾರಿಸಿ, ಇನ್ಮೇಲೆ ನಿನಗೆ ನನ್ನ ಜೊತೆ ಜೀವನ ಮಾಡುವ ಹಕ್ಕಿಲ್ಲ ಎಂದು ಅವಳನ್ನು ಅವಳ ತಾಯಿ ಗಿರಿಜಮ್ಮನ ಮನೆಗೆ ಶಾಶ್ವತವಾಗಿ ಕಳಿಸಿಬಿಡ್ತಾರೆ. ನಂತರ ರಮೇಶ್ ಅವರು ಧನ್ಯಾಳ ಬಳಿ ಬಂದು ಕಣ್ಣೀರು ಹಾಕುತ್ತಾ ಅಸಲಿ ಕಥೆಯನ್ನು ವಿವರಿಸ್ತಾರೆ. ಮಗಳೇ ಧನ್ಯ, ಗಾಯತ್ರಿಯ ದುರಾಸೆ ಮತ್ತು ಅವಳ ನಡವಳಿಕೆಯಿಂದ ಬದುಕುವ ಆಸೆಯೇ ಇರಲಿಲ್ಲ. ಸಾಯಲು ಹೋದ ನನ್ನನ್ನು ಕಾಪಾಡಿದ್ದು ನಿಮ್ಮ ಅಮ್ಮ ಕಲ್ಯಾಣಿ. ನಿಮ್ಮ ತಾತನ ಊರಿನವಳಾದ ಕಲ್ಯಾಣಿಯನ್ನು ನಾನು ಇಷ್ಟಪಟ್ಟೆ, ಆದರೆ ನನಗೆ ಮದುವೆಯಾಗಿದ್ದ ವಿಷಯ ಅವಳಿಗೆ ಹೇಳಿರಲಿಲ್ಲ ಎಂದು ವಿವರಿಸುತ್ತಾರೆ. ವಿಶ್ವನಾಥ್ ಸಾಹೇಬ್ರು ನಮಗೆ ದೇವರಂತಿದ್ದರು. ಅವರ ದಯೆಯಿಂದ ನಮಗೆ ಮದುವೆಯಾಯಿತು. ಕಲ್ಯಾಣಿ ಮನೆಯವರು ಮೊದಲು ಅವಳನ್ನು ಸೇರಿಸಲಿಲ್ಲ, ಆಮೇಲೆ ಸಾಹೇಬ್ರೆ ಅವಳನ್ನು ಕ್ಷಮಿಸುವಂತೆ ಮಾಡಿದರು. ಅವರು ನಮಗೆ ಉಳಿದುಕೊಳ್ಳಲು ಮನೆ ಕೊಟ್ಟರು ಮತ್ತು ನಾನು ಅವರ ಮನೆಯಲ್ಲಿ ಕಾರ್ ಡ್ರೈವರ್ ಆಗಿ ಕೆಲಸ ಮಾಡ್ತಿದ್ದೆ ಎನ್ನುತ್ತಾರೆ. ಒಂದು ದಿನ ವಿಶ್ವನಾಥ್ ಸಾಹೇಬ್ರು ರಕ್ತದ ಮಡುವಿನಲ್ಲಿ ಬಂದು, ಆಗ ತಾನೇ ಹುಟ್ಟಿದ್ದ ನಿನ್ನನ್ನು ನನ್ನ ಕೈಗೆ ಕೊಟ್ಟರು. ನಿನ್ನ ಹೆಸರಿನಲ್ಲಿದ್ದ ಆಸ್ತಿ ಪತ್ರ ಮತ್ತು ಸ್ವಲ್ಪ ದುಡ್ಡು ಕೊಟ್ಟು ಇಲ್ಲಿಂದ
ಬೇಗ ಹೊರಡಿ ಎಂದು ಆತುರಪಡಿಸಿದರು. ಸಾಹೇಬರ ಮಗ ಮತ್ತು ಸೊಸೆ ಕಾರ್ ಆಕ್ಸಿಡೆಂಟ್ನಲ್ಲಿ ತೀರಿ ಹೋದ್ರು. ನಿನ್ನನ್ನು ಹಾಸ್ಪಿಟಲ್ನಿಂದ ಕರೆದುಕೊಂಡು ಬರುವಾಗ ಯಾರೋ ಬೇಕಂತಲೇ ಕಾರಿಗೆ ಅಪಘಾತ ಮಾಡಿದ್ದರು. ಅದರಲ್ಲಿ ಅವರ ಹೆಂಡತಿ ಮತ್ತು ಮಗಳು ಕೂಡ ಸತ್ತು ಹೋದರು ಎಂದು ರಮೇಶ್ ಬಿಕ್ಕಿ ಬಿಕ್ಕಿ ಅಳುತ್ತಾರೆ. ರಮೇಶ್ ಮಾತು ಮುಂದುವರಿಸಲು ಕಷ್ಟಪಟ್ಟಾಗ ವಿಶ್ವನಾಥ್ ಅವರು ಮುಂದೆ ಬಂದು ಮಾತು ಮುಂದುವರಿಸ್ತಾರೆ. ಪುಟ್ಟಿ, ಅಂದು 3 ದಿನದ ಮಗುವಾಗಿದ್ದೆ. ನಿನ್ನನ್ನು ನಿನ್ನ ಅಪ್ಪ ಕಾರಿನಲ್ಲಿ ಕರೆದುಕೊಂಡು ಬರುತ್ತಿದ್ದ. ನಾನು ಸಿಟಿಯಲ್ಲಿ ಕೆಲಸವಿದೆ ಎಂದು ಬೇರೆ ಕಾರಿನಲ್ಲಿ ಬರುತ್ತಿರುವಾಗ ನನಗೆ ಒಂದು ಫೋನ್ ಬಂತು. ನಿನ್ನ ಇಡೀ ಫ್ಯಾಮಿಲಿ ಕಣ್ಣೆದುರಿಗೆ ಹೇಗೆ ಸಾಯುತ್ತೆ ನೋಡು ಎಂದು ಬೆದರಿಕೆ ಹಾಕಿದರು. ವಿಷಯ ತಿಳಿದು ನಾನು ಹಾಸ್ಪಿಟಲ್ ರಸ್ತೆಯಲ್ಲಿ ಹೋಗುವಾಗ ನಿನ್ನ ಅಪ್ಪ ಬರುತ್ತಿದ್ದ ಕಾರು ಕಂಡಿತು. ರಸ್ತೆಯ ಪಕ್ಕದಲ್ಲಿ ನಿಂತಿದ್ದ ಲಾರಿ ವೇಗವಾಗಿ ಅವರತ್ತ ನುಗ್ಗಿತ್ತು. ನಾನು ಜೋರಾಗಿ ಕೂಗಿದರೂ ಅವರಿಗೆ ಕೇಳಿಸಲಿಲ್ಲ. ಅಪಘಾತವಾಗುತ್ತದೆ ಅಂತ ಮೊದಲೇ ತಿಳಿದಿತ್ತು. ಏನೋ ನಿನ್ನ ಅಮ್ಮನಿಗೆ ಏನನ್ಸಿತ್ತೋ ಏನೋ, ಮಗು ಉಳಿಯಲಿ ಎಂದು ನಿನ್ನನ್ನು ಅಲ್ಲೇ ಪಕ್ಕದಲ್ಲಿದ್ದ ಹುಲ್ಲಿನ ಮೇಲೆ ಎಸೆದು ಬಿಟ್ಲು ಎಂದು ವಿಶ್ವನಾಥ್ ಭಾವುಕರಾಗಿ ಅಳಲು ಪ್ರಾರಂಭಿಸಿದರು. ಈ ಕರುಣಾಜನಕ ಕಥೆಯನ್ನು ಕೇಳಿ ಅದ್ವೈತ್ ಮನೆಯವರೆಲ್ಲ ಕಣ್ಣಲ್ಲಿ ನೀರು ತುಂಬುತ್ತದೆ. ಧನ್ಯ ತನ್ನ ಹೆತ್ತವರ ತ್ಯಾಗವನ್ನು ನೆನೆದು ಬಿಕ್ಕಿ ಬಿಕ್ಕಿ ಅಳುತ್ತಾಳೆ. ವಿಶ್ವನಾಥ್ ಅವರು ಬಿಚ್ಚಿಟ್ಟ ಈ ಕರಾಳ ಸತ್ಯ ಇಡೀ ಅಗ್ನಿ ನಿವಾಸವನ್ನು ನಡುಗಿಸಿಬಿಟ್ಟಿತ್ತು. ಪ್ರತಿಯೊಬ್ಬರ ಕಣ್ಣಲ್ಲೂ ಆಕ್ರೋಶ ಮತ್ತು ಆಘಾತ ಎದ್ದು ಕಾಣುತ್ತಿತ್ತು. ವಿಶ್ವನಾಥ್ ಅವರು ಸೋಫಾ ಮೇಲೆ ಕುಸಿದು ಕುಳಿತು ಆ ರಾತ್ರಿ ನಡೆದ ರಕ್ತಸಿಕ್ತ ಅಧ್ಯಾಯವನ್ನು ಹೀಗೆ ಮುಂದುವರಿಸಿದರು. ಅವನು ಶ್ರೀಕಾಂತ್ ಮೊದಲು ನಮ್ಮ ಕಂಪನಿಯಲ್ಲಿ ಒಬ್ಬ ಸಾಮಾನ್ಯ ಮ್ಯಾನೇಜರ್ ಆಗಿದ್ದ. ನನ್ನ ಮಗಳು ತುಂಬ ಮುಗ್ಧೆ. ಅವಳನ್ನು ತನ್ನ ಬಲೆಗೆ ಹಾಕಿಕೊಂಡು ನಮಗೆ ತಿಳಿಯದಂತೆ ಮದುವೆಯಾಗಿ ಮನೆ ಮುಂದೆ ಬಂದು ನಿಂತಿದ್ದ. ಒಬ್ಬಳೆ ಮಗಳೆಂಬ ಮಮಕಾರಕ್ಕೆ ನಾನು ಅವರನ್ನು ಮನೆಗೆ ಸೇರಿಸಿಕೊಂಡೆ. ಆದರೆ ಅಂದಿನಿಂದಲೇ ನಮ್ಮ ವಿನಾಶ ಶುರುವಾಗಿತ್ತು. ಅವನು ದಿನಲೂ ಆಸ್ತಿಗಾಗಿ ತನ್ನ ಮಗಳಿಗೆ ಕಿರುಕುಳ ಕೊಡುತ್ತಿದ್ದ. ಒಂದು ದಿನ ಮಗಳು ಅಳುತ್ತಾ ಬಂದು ಶ್ರೀಕಾಂತ್ ನೀಡುತ್ತಿದ್ದ ಕಾಟವನ್ನು ವಿವರಿಸಿದಳು. ಆಗ ನನ್ನ ಮಗ ಶ್ರೀಧರ್ ಅವನನ್ನು ಕರೆಸಿ, ನಮ್ಮ ಆಸ್ತಿಯಲ್ಲಿ ನಿನಗೆ ನಯಾ ಪೈಸೆ ಸಿಗಲ್ಲ ಎಂದು ಬೈದು ಮನೆಯಿಂದ ಆಚೆ ಹಾಕಿದ್ದ. ಅದೇ ದ್ವೇಷದಲ್ಲಿ ಶ್ರೀಕಾಂತ್ ಕುದಿಯುತ್ತಿದ್ದ. ಒಂದು ದಿನ ಅವನು ತನ್ನ ಮಗಳಿಗೆ ಸಾಯುವ ಹಾಗೆ ಹೊಡೆದಿದ್ದನ್ನು ನೋಡಿ ನಾವು ಅವಳನ್ನು ಅವನಿಂದ ದೂರ ಮಾಡಿದ್ದೆವು. ಆದರೆ ಅವನು ನಮ್ಮ ವಂಶವನ್ನೇ ಅಳಿಸಲು ಸಂಚು ರೂಪಿಸಿದ. ನನ್ನ ಹೆಂಡತಿ, ಮಗ, ಸೊಸೆ ಎಲ್ಲರೂ ನನ್ನ ಕಣ್ಣೆದುರೇ ನರುಳಾಡಿ ಸಾಯುವಂತೆ ಮಾಡಿದ. ಆ ಅಪಘಾತದ ಸಮಯದಲ್ಲಿ ಬಂದ ಫೋನ್ ಕಾಲ್ನಲ್ಲಿ ಅವನ ಧ್ವನಿ ಕೇಳಿಯೇ ಅದು ಶ್ರೀಕಾಂತ್ ಅಂತ ನನಗೆ ಖಚಿತವಾಗಿತ್ತು. ಅಂದು ಸಹಾಯ ಕೇಳಲು ನಿನ್ನ ತಾತ ಶಿವಪ್ಪ ಅಗ್ನಿ ಊರಲ್ಲಿರಲಿಲ್ಲ. ನೀನು ತುಂಬ ಚಿಕ್ಕ ಹುಡುಗನಾಗಿದ್ದೆ. ಅಪಘಾತವಾದಾಗ ಜಾಗಕ್ಕೆ ಶ್ರೀಕಾಂತ್ ಎಲ್ಲರೂ ಸತ್ತಿದ್ದಾರಾ ಎಂದು ನೋಡಲು ಬಂದಿದ್ದ. ನಾನು ಮಗುವನ್ನು ಎತ್ತಿಕೊಂಡು ಅಳುತ್ತಿದ್ದಾಗ ಮಗು ಬದುಕಿರುವುದನ್ನು ನೋಡಿ ನನ್ನ ಮೇಲೆ ಆಕ್ರಮಣ ಮಾಡಲು ಬಂದ. ದೂರದಿಂದ ಅವನು ಬೀಸಿ ಎಸೆದ ದೊಣ್ಣೆ ನನ್ನ ತಲೆಗೆ ಬಲವಾಗಿ ಬಡಿದು ರಕ್ತ ಸುರಿಯುತ್ತಿದ್ದರೂ ನನ್ನ ಮೊಮ್ಮಗಳನ್ನು ಉಳಿಸಿಕೊಳ್ಳಲೇಬೇಕು ಎಂದು ನಾನು ಅಲ್ಲಿಂದ ಹೇಗೋ ತಪ್ಪಿಸಿಕೊಂಡು ಬಂದೆ. ಹೆಣ್ಣು ಮಗು ಹುಟ್ಟಿದ ಸುದ್ದಿಯಾಗದಾಗಲೇ ಈ ಆಸೆ ಧನ್ಯಾಳಿಗೆ 21 ವರ್ಷ ತುಂಬಿದಾಗ ಮಾತ್ರ ಸಿಗಬೇಕು ಎಂದು ನಾನು ವಿಲ್ ಬರೆದಿದ್ದೆ. ನನ್ನ ನಂಬಿಕಸ್ಥ ರಮೇಶ್ನನ್ನು ಕರೆಸಿ ಮಗುವನ್ನು ಅವನ ಕೈಗಿಟ್ಟು ಇಲ್ಲಿಂದ ದೂರ ಹೋಗಿ ಮಗುವನ್ನು ಉಳಿಸು ಎಂದು ಕಳಿಸಿಕೊಟ್ಟಿದ್ದೆ. ವಿಶ್ವನಾಥ್ ಅವರು ಮಾತನ್ನು ಮುಗಿಸಿ ಕಣ್ಣೀರು ಹಾಕುತ್ತಾ ಕುಳಿತಿದ್ದಾರೆ. ಅದ್ವೈತ್ನ ಕೈಗಳು ಶ್ರೀಕಾಂತ್ನ ಮೇಲಿನ ಕೋಪದಿಂದ ಬಿಗಿಯಾಗಿದ್ದವು. ಧನ್ಯ ತನ್ನ ಅಸಲಿ ತಂದೆ ತಾಯಿಯ ಸಾವಿಗೆ ಕಾರಣನಾದ ರಾಕ್ಷಸ ಶ್ರೀಕಾಂತ್ ಎಂದು ತಿಳಿದು ದಿಗಿಲುಗೊಂಡಿದ್ದಾಳೆ. ವಿಶ್ವನಾಥ್ ಅವರು ಹೇಳಿದ ಕೈ ಸತ್ಯಗಳನ್ನು ಕೇಳಿದ ಅದ್ವೈತ ಆಕ್ರೋಶದ ಕಟ್ಟೆ ಒಡೆದು, ಹಾಗಾದರೆ ನಡೀರಿ ತಾತ, ಈಗಲೇ ಹೋಗಿ ಅವನ ತಿಥಿ ಮಾಡ್ತೀನಿ ಎಂದು ಗುಡುಗಿದನು. ತನ್ನ ಹೆಂಡತಿಯ ಕುಟುಂಬವನ್ನೇ ನಿರ್ವಂಶ ಮಾಡಲು ಸಂಚು ರೂಪಿಸಿದ್ದ ಶ್ರೀಕಾಂತ್ನನ್ನು ಸುಮ್ಮನೆ ಬಿಡಬಾರದೆಂದು ಹಠ ಅವನಲ್ಲಿತ್ತು. ಆದರೆ ವಿಶ್ವನಾಥ್ ಅವರು ತುಂಬಿದ ಕಣ್ಣುಗಳಿಂದ ನೋವಿನ ನಗು ನಗುತ್ತಾ ಅದ್ವೈತ್ನನ್ನು ತಡೆದರು. ಬೇಡಪ್ಪ ಅದ್ವೈತ್, ಅವನನ್ನು ಶಿಕ್ಷಿಸಲು ಈಗ ಅವನು ಈ ಲೋಕದಲ್ಲೇ ಇಲ್ಲ. ಅವನು ಎಂತಹ ಕ್ರೂರವಾಗಿ ನನ್ನ ಕುಟುಂಬವನ್ನು ಆಕ್ಸಿಡೆಂಟ್ ಮೂಲಕ ಕೊಂದೆನೋ ಅದೇ ದೇವರು ಅವನನ್ನು ಅದೇ ರೀತಿಯ ಆಕ್ಸಿಡೆಂಟ್ ಮೂಲಕ ಕರೆದುಕೊಂಡು ಬಿಟ್ಟ. ಅವನು ಮಾಡಿದ ಪಾಪಕ್ಕೆ ಆ ವಿಧಿಯ ಸರಿಯಾದ ಶಿಕ್ಷೆ ನೀಡಿದೆ ಎಂದು ನಿಟ್ಟುಸಿರು ಬಿಟ್ಟರು. ಶ್ರೀಕಾಂತ್ ಬದುಕಿರುವವರೆಗೂ ತನ್ನ ಪ್ರಾಣಕ್ಕೆ ಮತ್ತು ಮೊಮ್ಮಗಳ ಪ್ರಾಣಕ್ಕೆ ಅಪಾಯವಿದೆ ಎಂದು ಅರಿತಿದ್ದ ವಿಶ್ವನಾಥ್ ಇಷ್ಟು ವರ್ಷಗಳ ಕಾಲ ತಲೆಮರೆಸಿಕೊಂಡಿದ್ದರು. ಶ್ರೀಕಾಂತ್ ಸತ್ತ ಸುದ್ದಿ ತಿಳಿದ ಮೇಲೆ ಅವರು ಮನೆಗೆ ಮರಳಿದರು. ಆ ಮನೆಯ ಪ್ರತಿಯೊಂದು ಮೂಲೆಯಲ್ಲೂ ಕುಟುಂಬದ ನೆನಪುಗಳು ಕಾಡುತ್ತಿದ್ದವು. ಅಲ್ಲಿ ಜೀವನ ಮಾಡೋಕೆ ಕಷ್ಟವಾಯಿತು ಅದ್ವೈತ್. ಹಾಗಾಗಿ ಅಲ್ಲಿರೋ ಆಸ್ತಿಯನ್ನೆಲ್ಲ ಊರಿನ ಜನರಿಗೆ ದಾನ ಮಾಡಿ ನಾನು ಆಶ್ರಮವಾಸಿ ಆದೆ ಎಂದು ತಮ್ಮ ವೈರಾಗ್ಯದ ಕತೆ ಹೇಳಿದರು. ಮೊನ್ನೆ ರಮೇಶ್ ಬಗ್ಗೆ ಸುಳಿವು ಸಿಕ್ತು. ಊರಿನಲ್ಲಿ ಕಲ್ಯಾಣಿಯ ತಂದೆ ತಾಯಿಯ ಶ್ರಾದ್ದ ಮಾಡಲು ಯಾರೋ ಬಂದಿದ್ದರು ಎಂದು ತಿಳಿಯಿತು. ಅವರನ್ನು ನೋಡಲು ಹೋದಾಗ ರಮೇಶ್ ಅಷ್ಟರಲ್ಲೇ ಹೊರಟು ಹೋಗಿದ್ರು. ಅವರ ಬಗ್ಗೆ ವಿಚಾರಿಸಿದಾಗ ಅವರು ಬೆಂಗಳೂರಿನಲ್ಲಿದ್ದಾರೆ ಎಂದು ತಿಳಿದು ನಿಮ್ಮನ್ನು ಹುಡುಕಲು ಆರಂಭಿಸಿದ. ಆದರೆ ಮತ್ತೆ
ನನ್ನಿಂದ ಏನಾದರೂ ತೊಂದರೆಯಾದರೆ ಎಂದು ಬರಲು ಮನಸ್ಸು ಮಾಡಲಿಲ್ಲ. ಧನ್ಯಾಳ ಮದುವೆಗೂ ವಿಶ್ವನಾಥ್ ಅವರು ಮನೆಮಾಚಿ ಬಂದು ಹೋಗಿದ್ದರಂತೆ. ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ. ಈಗ ನನ್ನ ಮರಿಮೊಮ್ಮಗ ಹುಟ್ಟಿದ್ದಾನೆ ಎಂದು ಗೊತ್ತಾದ ಮೇಲೆ ನನ್ನಿಂದ ಸುಮ್ಮನಿರಲು ಆಗಲಿಲ್ಲ. ಈ 5 ತಿಂಗಳು ಮಗುವನ್ನು ನೋಡಲು ತುಂಬಾ ಹೋರಾಟ ಮಾಡಿ ಕೊನೆಗೂ ಇಲ್ಲಿಗೆ ಬಿಟ್ಟೆ ಎಂದು ಭಾವುಕರಾದರು. ಮಗುವನ್ನು ಪ್ರೀತಿಯಿಂದ ನೋಡುತ್ತಾ ನನ್ನ ಮಗ ಶ್ರೀಧರನೇ ಮತ್ತೆ ಹುಟ್ಟಿ ಬಂದಿದ್ದಾನೆ ಎಂದು ವಿಶ್ವನಾಥ್ ಅವರು ಬಿಕ್ಕಿ ಬಿಕ್ಕಿ ಅಳಲಾರಂಭಿಸಿದರು. ಅಗ್ನಿ ನಿವಾಸದಲ್ಲಿ ಈಗ ಕತ್ತಲೆ ಸರಿದು ಸತ್ಯದ ಬೆಳಕು ಮೂಡಿದೆ. ಶ್ರೀಕಾಂತ್ ಎಂಬ ಕರಾಳ ಅಧ್ಯಾಯ ಮುಗಿದು ಹೋಗಿದೆ. ವಿಶ್ವನಾಥ್ ಅವರ ಆಗಮನ ಮತ್ತು ಧನ್ಯಾಳ ಹೆಸರಿಗಿದ್ದ ಆಸ್ತಿಯ ವರ್ಗಾವಣೆಯೊಂದಿಗೆ ಅಗ್ನಿ ನಿವಾಸದ ಕೀರ್ತಿ ಈಗ ಆಕಾಶದೆತ್ತರಕ್ಕೆ ಏರಿದೆ. ಅಗ್ನಿ ನಿವಾಸಕ್ಕೆ ಈಗ ಹಬ್ಬದ ಕಳೆ ಬಂದಿದೆ. ಧನ್ಯಾಳ 21ನೇ ಹುಟ್ಟುಹಬ್ಬದ ಸಂಭ್ರಮದ ಜೊತೆಗೆ ಮಗುವಿನ ನಾಮಕರಣ ಶಾಸ್ತ್ರವು ಅದ್ದೂರಿಯಾಗಿ ನಡೆಯಿತು. ಇಡೀ ಮನೆ ಹೂಗಳಿಂದ ಅಲಂಕೃತವಾಗಿತ್ತು. ವಿಶ್ವನಾಥ್ ಪ್ರತಾಪ್ ಸಿಂಗ್ ಅವರು ಮಗುವನ್ನು ಎತ್ತಿಕೊಂಡು ನಾಮಕರಣ ಪೀಠದ ಮೇಲೆ ಕುಳಿತರು. ತ್ರಿಲೋಕ್, ಅದ್ವೈತ್ ಮತ್ತು ಸಮರ್ಥ್ ಪಕ್ಕದಲ್ಲೇ ನಿಂತಿದ್ದರು. ಎಲ್ಲರ ಸಮ್ಮುಖದಲ್ಲಿ ಮಗುವಿನ ಕಿವಿಯಲ್ಲಿ ಶ್ರೀಧರ್ ಅಗ್ನಿ ಎಂದು 3 ಬಾರಿ ಕೂಗಲಾಯಿತು. ತನ್ನ ಮಗ ಶ್ರೀಧರನೇ ಮರು ಹುಟ್ಟಿ ಬಂದಿದ್ದಾನೆಂದು ವಿಶ್ವನಾಥ್ ಅವರು ಕಣ್ಣೀರು ಹಾಕುತ್ತಾ ಮಗುವನ್ನು ಆಶೀರ್ವದಿಸಿದರು. ಮಗುವಿನ ನಾಮಕರಣ ಬೆನ್ನಲ್ಲೇ ಅದಿತಿಯ ಮದುವೆಯ ಸಂಭ್ರಮ ಶುರುವಾಯಿತು. ಮನೆಯ ತುಂಟಿ ಅದಿತಿ ಅನೂಪ್ನನ್ನು ವರಿಸುವ ಕ್ಷಣ ಬಂದೇ ಬಿಡ್ತು. ಮದುವೆಯ ದಿನವೂ ಅದಿತಿ ತನ್ನ ಚೇಷ್ಟೆಗಳನ್ನು ಬಿಡಲಿಲ್ಲ. ನಾನು ಅಗ್ನಿ ನಿವಾಸದ ಅತ್ತೆ ಮಾತ್ರವಲ್ಲ, ಈಗ ಸ್ಮಾರ್ಟ್ ಸೊಸೆಯೂ ಹೌದು ಎಂದು ಹೇಳುತ್ತಾ ಎಲ್ಲರನ್ನೂ ನಗಿಸಿದಳು. ಸಮರ್ಥ್ ತನ್ನ ತಂಗಿ ಮದುವೆಯಾಗುತ್ತಿರುವುದಕ್ಕೆ ಸಂತೋಷ ಪಡುತ್ತಲೇ, ಪಾಪ ಅನೂಪ್, ಇವಳ ಹಾವಳಿಯನ್ನು ಇನ್ನೂ ಅವನು ಸಹಿಸಿಕೊಳ್ಬೇಕು ಎಂದು ತಮಾಷೆ ಮಾಡಿದನು. ರಮೇಶ್ ಮತ್ತು ಕಲ್ಯಾಣಿ ಸೇರಿ ಅದಿತಿಯ ದಾರೆಯನ್ನು ಎರೆದರು. ವಿಶ್ವನಾಥ್ ಅವರು ಅದಿತಿಗೆ ಪ್ರೀತಿಯಿಂದ ದೊಡ್ಡ ಉಡುಗೊರೆಯನ್ನು ನೀಡಿ ಹರಸಿದರು. ಮದುವೆ ಮತ್ತು ನಾಮಕರಣ ಮುಗಿದ ನಂತರ ಇಡೀ ಕುಟುಂಬ ಹಜಾರದಲ್ಲಿ ಒಟ್ಟಾಗಿ ಕುಳಿತಿತ್ತು. ಗಾಯತ್ರಿ ತನ್ನ ತಾಯಿಯ ಮನೆಯಲ್ಲೇ ಉಳಿದು ತನ್ನ ತಪ್ಪುಗಳಿಗೆ ಪಶ್ಚಾತ್ತಾಪ ಪಡುತ್ತಿದ್ದರೆ, ಇತ್ತ ಅಗ್ನಿ ನಿವಾಸದಲ್ಲಿ ದ್ವೇಷದ ಕಿಚ್ಚು ಪೂರ್ತಿಯಾಗಿ ಅರಿತು ಹೋಗಿತ್ತು. ಅಗ್ನಿ ನಿವಾಸದ ಅಂಗಳದಲ್ಲಿ ಕತ್ತಲಾಗುತ್ತಿದ್ದಂತೆ ದೀಪಗಳು ಹಚ್ಚಲ್ಪಟ್ಟವು. ವಿಶ್ವನಾಥ್ ಅವರು ಮಧ್ಯದಲ್ಲೇ ಕುಳಿತಿದ್ದರೆ ಅವರ ಸುತ್ತ ಅದ್ವೈತ್, ಧನ್ಯಾ, ತ್ರಿಲೋಕ್, ಶ್ರೇಯ, ಸಮರ್ಥ್, ಲೀಲಾ ಮತ್ತು ಹೊಸ ಜೋಡಿ ಅದಿತಿ, ಅನೂಪ್ ಆನಂದವಾಗಿ ಕುಳಿತಿದ್ದರು. ರಮೇಶ್ ಮತ್ತು ಕಲ್ಯಾಣಿ ದೂರದಿಂದ ಈ ಸುಂದರ ದೃಶ್ಯವನ್ನು ನೋಡಿ ತೃಪ್ತಿಯ ನಿಟ್ಟುಸಿರು ಬಿಟ್ರು. ಸತ್ಯಕ್ಕೆ ಜಯ ಸಿಕ್ಕಿತ್ತು, ಪ್ರೀತಿ ಗೆದ್ದಿತ್ತು. ಅಗ್ನಿ ನಿವಾಸ ಈಗ ನಿಜವಾದ ಅರ್ಥದಲ್ಲಿ ಶಾಂತಿ ನಿವಾಸವಾಗಿ ಬದಲಾಗಿತ್ತು. ಅಗ್ನಿ ನಿವಾಸದ ಎಲ್ಲ ಸವಾಲುಗಳು ಮುಗಿದು ಸತ್ಯದ ಬೆಳಕು ಮೂಡಿ ಸಂಭ್ರಮದ ಅಲೆಗಳು ಮನೆ ಮಾಡಿದ್ದವು. ಮಗುವಿನ ನಾಮಕರಣ ಮತ್ತು ಅದಿತಿಯ ಮದುವೆಯ ಸಡಗರ ನಂತರದ ಶಾಂತ ರಾತ್ರಿಯಾದ್ದು. ಅಗ್ನಿ ನಿವಾಸದ ಬಾಲ್ಕನಿಯಲ್ಲಿ ಅದ್ವೈತ್ ಮತ್ತು ಧನ್ಯಾ ಒಂಟಿಯಾಗಿ ಕುಳಿತು ಚಂದಿರನ ಬೆಳಕನ್ನು ಸವಿಯುತ್ತಿದ್ರು. ಅದ್ವೈತ್ ಧನ್ಯಾಳ ಕೈಗಳನ್ನು ತನ್ನ ಕೈಯೊಳಗೆ ಮೃದುವಾಗಿ ಹಿಡಿದುಕೊಳ್ಳುತ್ತಾ, ಧನ್ಯಾ, ಇವತ್ತು ಈ ಕ್ಷಣದಲ್ಲಿ ನಿನ್ನ ಜೊತೆ ಹೀಗೆ ಕುಳಿತಿರುವುದು ನನಗೊಂದು ಸುಂದರ ಕನಸಿನಂತೆ ಕಾಣ್ತಿದೆ. ನಮ್ಮಿಬ್ಬರ ಜೀವನದಲ್ಲಿ ಏನೆಲ್ಲ ಚಂಡಮಾರುತಗಳು ಬಂದು ಹೋದ್ವು ಅಲ್ವಾ. ನೀನು ಈ ನಾಡಿನ ಮಹಾನ್ ವಂಶದ ಕುಡಿ. ನೀನು ಕೇವಲ ನನ್ನ ಹೆಂಡತಿಯಲ್ಲ ಧನ್ಯಾ, ನೀನು ಈ ಅಗ್ನಿ ನಿವಾಸವನ್ನು ಉಳಿಸಿದ ದೇವತೆ. ಧನ್ಯಾ ಅದ್ವೈತ್ನ ಭುಜದ ಮೇಲೆ ತಲೆ ಇಟ್ಟು ಮುಗುಳ್ನಗುತ್ತಾ, ಅದ್ವೈತ್, ಆಸ್ತಿ, ಅಂತಸ್ತು ಅಥವಾ ವಂಶದ ಬಗ್ಗೆ ನನಗೆ ಯಾವತ್ತೂ ಹೆಮ್ಮೆ ಇರಲಿಲ್ಲ. ನನಗೆ ಸತ್ಯ ತಿಳಿದ ಮೇಲೆ ನನ್ನ ಹೆತ್ತವರನ್ನು ಕಳೆದುಕೊಂಡ ನೋವಿಗಿಂತ ನಿನ್ನ ಪ್ರೀತಿ ಸಿಕ್ಕಿದ ಸಂಭ್ರಮವೇ ದೊಡ್ಡದಾಗಿತ್ತು. ಅಂದು ನಾನು ಕೇವಲ ಒಬ್ಬ ಸಾಮಾನ್ಯ ಹುಡುಗಿಯಾಗಿ ಈ ಮನೆಗೆ ಬಂದಾಗ ನೀವು ನನ್ನ ಗುಣ ನೋಡಿ ನನ್ನನ್ನು ಸ್ವೀಕರಿಸಿದ್ದೆ. ಆ ಪ್ರೀತಿಯೇ ಇವತ್ತು ನಮ್ಮನ್ನು ಇಲ್ಲಿಯವರೆಗೆ ಕರೆದುಕೊಂಡು ಬಂದಿದೆ. ಅದ್ವೈತ್ ಅವಳ ಕಣ್ಣುಗಳನ್ನು ನೇರವಾಗಿ ನೋಡುತ್ತಾ, ಧನ್ಯಾ, 21 ಕೋಟಿ ಆಸ್ತಿ ನಿನ್ನ ಕೈಯಲ್ಲಿದ್ದರೂ ನೀನು ಅದನ್ನು ದಾನ ಮಾಡಲು ನಿರ್ಧರಿಸಿದ ಆ ದೊಡ್ಡ ಮನಸ್ಸಿಗೆ ನಾನು ಮರಳಾಗಿದ್ದೇನೆ. ನಿನ್ನ ಕಣ್ಣುಗಳಲ್ಲಿ ಇರುವ ಆ ಪವಿತ್ರತೆ ನನ್ನನ್ನು ಪ್ರತಿದಿನ ನಿನ್ನನ್ನು ಇನ್ನಷ್ಟು ಪ್ರೀತಿಸುವಂತೆ ಮಾಡ್ತಿದೆ. ನಮ್ಮ ಈ ಪುಟ್ಟ ಕಂದ ಶ್ರೀಧರ್ 2 ಮಹಾನ್ ವಂಶಗಳ ಸ್ನೇಹದ ಸಂಕೇತವಾಗಿ ಬೆಳೆಯುತ್ತಾನೆ. ಆದರೆ ನಿನಗೆ ಗೊತ್ತಾ, ಈ ಜಗತ್ತಿನ ಎಲ್ಲ ಕೋಟಿಗಳಿಗಿಂತ ಮಿಗಿಲಾದ ಸಂಪತ್ತು ಅಂದರೆ ಅದು ನಿನ್ನ ಮುಗುಳ್ನಗು ಮಾತ್ರ. ಧನ್ಯಾ ಭಾವಪರವಶಳಾಗಿ, ಅದ್ವೈತ್, ನಿನ್ನ ಈ ಮಾತುಗಳೇ ನನ್ನ ಬದುಕಿನ ಶಕ್ತಿ. ಇನ್ನು ಮುಂದೆ ನಮ್ಮ ಜೀವನದಲ್ಲಿ ಕೇವಲ ಪ್ರೀತಿ ಮತ್ತು ನಗು ಮಾತ್ರ ಇರಬೇಕು. ನಮ್ಮ ಮಗು, ನಮ್ಮ ಈ ಸುಂದರ ಸಂಸಾರ, ಇದೇ ನನಗಿರೋ ಅತಿ ದೊಡ್ಡ ಸಾಮ್ರಾಜ್ಯ. ನಾನು ಯಾವತ್ತೋ ನಿನ್ನ ನೆರಳಾಗಿ ನಿನ್ನ ಪ್ರತಿ ಹೆಜ್ಜೆಯಲ್ಲೂ ಜೊತೆಯಾಗಿ ಇರುತ್ತೇನೆ. ನಮ್ಮ ಈ ಅನುಬಂಧ ಹೀಗೆ 100 ಜನ್ಮಗಳ ಕಾಲ ಮುಂದುವರಿಯಲಿ. ಅದ್ವೈತ್ ಮೆಲ್ಲನೆ ಧನ್ಯಾಳ ಹಣೆಗೆ ಮುತ್ತಿಟ್ಟು ಅವಳನ್ನು ಗಟ್ಟಿಯಾಗಿ ಅಪ್ಪಿಕೊಂಡು, ಮಾಗಿಯ ಚಳಿಯಲ್ಲೂ ಅವರ ಪ್ರೀತಿಯ ಬೆಚ್ಚಗಿನ ಅನುಭವ ಅಗ್ನಿ ನಿವಾಸದ ಪ್ರತಿಯೊಂದು ಇಟ್ಟಿಗೆಯಲ್ಲೂ ಅನರಣಿಸಿತ್ತು. ಆಕಾಶದಲ್ಲಿ ನಕ್ಷತ್ರಗಳು ಈ ಸುಂದರ ಜೋಡಿಯ ಚಿರಕಾಲದ ಪ್ರೇಮಕ್ಕೆ ಸಾಕ್ಷಿಯಾಗಿ ಮಿನುಗುತ್ತಿದ್ವು. ಸಂಪೂರ್ಣ ಸುಖಾಂತ್ಯ.
ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಕಥೆಯನ್ನು ವೀಕ್ಷಿಸಿದ ನಂತರ ದಯಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.